ಹೋದ್ರೇನೆ ಸರಿ ಇದಕ್ಕೆ. ಅಣ್ಣ ಅಣ್ಣ ನೀನ್ ಟೆನ್ಷನ್ ಮಾಡ್ಕೋಬೇಡ, ಈ ಕೆಲಸನ ನಾನ್ ಮುಗಿಸ್ತೀನಿ. ನಡೀರೋ. ಫಿನಿಶ್ ಆಗಿರೋ ಫೈಲ್ ಕೊಡಿ. ತಗೊಳ್ಳಿ ಮೇಡಮ್. ಸರ್, ಹೊರಗಡೆ ಒಬ್ರು ಮೇಡಮ್ ನಿಮ್ಗೆ ಇದನ್ನ ಕೊಡೋ ಕೇಳಿದ್ರು. ಸರ್, ನೀವು ಕೇಳಿದ ಫೈಲ್ ಇದೆ. ನಮಸ್ಕಾರ ಇನ್ಸ್ಪೆಕ್ಟರ್. ಏನೋ ತುಂಬಾ ಕೋಪದಲ್ಲಿದ್ಯಾ ಅಂತ ಗೊತ್ತಾಯ್ತು. ಆ ಕೋಪನ ಸ್ವಲ್ಪ ತಣ್ಣಗ್ ಮಾಡ್ಬಿಟ್ಟು ಹೋಗೋಣ ಅಂತ ಖುದ್ದಾಗಿ ಬಂದೆ. ನನಗೂ ನಿನ್ಗೂ ಏನಯ್ಯ ಪರ್ಸನಲ್, ಸುಮ್ನೆ ನಾವ್ಯಾಕೆ ಕಿತ್ತಾಡ್ಕೋಬೇಕು? ಏನೋ ಆಗಿದ್ದು ಆಗೋಯ್ತು, ಆರಾಮಾಗಿ ಸೆಟಲ್ ಮಾಡ್ಬಿಟ್ ಬಾ ಅಂತ ಅಣ್ಣ ಹೇಳಿ ಕಳ್ಸಿದ್ದಾರೆ. ಇನ್ಮೇಲೆ ನಿನ್ ಸಿಟಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಅಣ್ಣ ದೊಡ್ಡ ಮನ್ಸು ಮಾಡಿ ಹೇಳಿದ್ದಾರೆ. ಅದಕ್ಕೆ ಅರೆಸ್ಟ್ ಮಾಡಿ ಒಳಗಾಕಿರೋ ನಮ್ಮ ಹುಡುಗರನ್ನ ರಿಲೀಸ್ ಮಾಡಯ್ಯ. FIR ಹಾಕಾಯ್ತು. ಅರ್ಧ ಬಿಸಾಕಯ್ಯ, ಬೇಕಾದ್ರೆ ನಾವೇ 4 ಬುಕ್ಕು ಪ್ರಿಂಟ್ ಹಾಕ್ಸ್ ಕೊಡ್ತೀವಿ. ನೀನು ನಮ್ ಕಡೆ ಹಾಕ್ಬಿಟ್ಟೆ ಕಣಯ್ಯ. FIR ಯಾಕೆ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನೋಡೋ ತಮಾಷೆ ಮಾಡ್ತಿದ್ದಾನ. FIR ಯಾಕೋ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನಾನ್ ಯಾರ್ ತಮ್ಮ ಅಂತ ಗೊತ್ತಿದ್ರು ನನ್ ಮೇಲೆ ಕೈ ಮಾಡ್ತಾ ಇದ್ಯಾ? ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನ ರಾಮನ್ ತಮ್ಮ, ಲಕ್ಷ್ಮಣನ, ಇಲ್ಲ ಧರ್ಮರಾಯನ್ ತಮ್ಮ, ಅರ್ಜುನನ? ನಿಮ್ಮ ಅಣ್ಣ ಒಬ್ಬ ಹುಟ್ಟು ಲೋಫರ್. ನೀನಂತ ಹಲ್ಕ ನನ್ ಮಗ ಅಂತ ಊರಿಗೆ ಗೊತ್ತಾ? ಸ್ಟೇಷನ್ಗೆ ಬಂದು ಎಲ್ಲರಿಗೂ ರೋಫ್ ಹೊಡೆದಿದ್ದ ತಪ್ಪು. ಪರ್ಮಿಷನ್ ಇಲ್ದೆ ಒಬ್ಬ ಅಧಿಕಾರಿ ಮುಂದೆ ಕೂತಿದ್ದು ದೊಡ್ಡ ತಪ್ಪು. ಸ್ವಲ್ಪನು ಮರ್ಯಾದೆ ಇಲ್ದೆ ಇನ್ನೊಬ್ಬರು ವಸ್ತನ್ನ ಕಿತ್ತಾಕಿದ್ದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಒಳ್ಳೆ ಮಾತು ನಿನಗೂ ನಿಮ್ಮ ಅಣ್ಣಗೂ ನಾಟೋದಿಲ್ಲ. ಕೆಳಗೆ ಹಾಕಿ ತುಳಿದ್ರನೆ ನಿನಗೂ ನಿಮ್ಮ ಅಣ್ಣನಿಗೂ ಬುದ್ಧಿ ಬರೋದು. ಕೆಂಪೇಗೌಡ ಕಟ್ಟಿರೋ ಊರಲ್ಲೇ ಕೆಂಪೇಗೌಡ ಹಿಂಗ್ ಬಾಳ್ಬೇಕು ಅಂತ ಹೇಳ್ಕೊಡ್ತೀರಾ? ನೀನು ನಿಮ್ಮ ಅಣ್ಣ ನನಗೆ ಇದ್ರ ಸಮಾನ. ಕಳ್ಬಟ್ಟಿ ಮಾಡ್ತಾ ಇದ್ರಂತ ಒಳಗಾಕೋ. ಗಾಡಿ ಸೀಸ್ ಮಾಡಿ ಫೋಟೋಗ್ರಾಫರ್ ಕಳ್ಸೋ. ನೀನು ಏನ್ ತಿಳ್ಕೊಂಡಿದ್ಯಾ? ಗಾಂಜಾ ಕೇಸು, ಕೊಲೆ ಕೇಸು, ಕಳ್ಬಟ್ಟಿ ಕೇಸ್ ಅಂತ ಕೇಸ್ಗಳ ಮೇಲೆ ಕೇಸ್ ಆಗ್ತಾ ಇದ್ಯಾ? ಮೊದ್ಲು FIR ನ ಹರಿದು ಬಿಸಾಕು. ವೈಕುಂಠನ್ ಕೇಸ್ನ ಕ್ಲೋಸ್ ಮಾಡಿ ಅವ್ರನ್ನೆಲ್ಲ ರಿಲೀಸ್ ಮಾಡು. ಇಷ್ಟೊತ್ತು ನೀನ್ ಹೇಳಿದ್ದನ್ನೆಲ್ಲ ಪೇಪರ್ನಲ್ಲಿ ಬರ್ ಸೈನ್ ಹಾಕೊಡು, ರಿಲೀಸ್ ಮಾಡ್ತೀನಿ. ನಾನು ಬರ್ಕೊಡ್ಬೇಕಾ? ಕಳ್ಳಬಟ್ಟಿ ಕೇಸ್ ಅಂತ ಹಾಕಿದ್ಯಲ್ಲ, ತಯಾರ್ಸೋಕೆ ಇದೇನು ಹಳ್ಳಿ? ಏನ್ ಕಳ್ಬಟ್ಟಿ ವ್ಯಾಪಾರ ಬರೀ ಹಳ್ಳಿನ ನಡೆಯೋದು? ಇಲ್ಲ ಹಳ್ಳಿ ಅಂದ್ರೆ ಕೇವಲ ಹೋಗುತ್ತೆ ನಿನಗೆ? ಕಳ್ಬಟ್ಟಿ ದಂಧೆ ನಡೆಸೋದಕ್ಕೆ ಊರಾದ್ರೇನು ಕೇರಿ ಆದ್ರೇನು ಎಲ್ ಬೇಕಾದ್ರೆ ದಂಧೆ ನಡೆಸ್ತಾನ ಅವನು. ಏನ್ ಕಳ್ಬಟ್ಟಿ ಸಿಟಿಲಿ ನಡೀತಾನೆ ಡಬ್ಬಗಳು ಬಂದು ಬಿದ್ದಿದಾವ ಇಲ್ಲಿ, ಅಥವಾ ನೀನ್ ತಯಾರಿಸ್ಬಿಟ್ಟು ಕುಡ್ಸಿಟ್ಟಿದ್ದೆ ಇಲ್ಲಿ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾನೆ? ಗೊತ್ತಾನೆ. ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ರಿಲೀಸ್ ಮಾಡುವಂತ ಇದೆಯಲ್ಲ, ನೀನು ಒಂದು ಅಸಿಸ್ಟೆಂಟ್ ಕಮಿಷನರ್ ಏನೋ? ತಪ್ಪು ಮಾಡಿದವರಿಗೆ ನಾಲೆಜ್ ಬಿಟ್ಟು ಒದ್ದು ಒಳಗೆ ಹಾಕೋದಕ್ಕೆ ಪವರ್ ಪದವಿ ಬೇಕಾಗಿಲ್ಲ, ಮೀಟರ್ ಬೇಕು. ಧಾರವಾಡ ಜಿಲ್ಲೆಯಲ್ಲಿ ಯಾವ್ದೋ ಕುಗ್ರಾಮದಲ್ಲಿ ಡಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ SI ಆಗಿ ಆಯ್ಕೊಡ್ತಿದ್ದ ನೀನು ನನಗೆ ಎದುರು ಓದಿಸ್ತೀಯ? ಧಾರವಾಡ ಜಿಲ್ಲೆಯಲ್ಲಿ ಕುಗ್ರಾಮದಲ್ಲಿ ಬಾವಿಯಿಂದ ನೀರ್ ಸೇರಿ ಸ್ನಾನ ಮಾಡೋ ನಾನಾಗಿರ್ಬೋದು, ಇಲ್ಲ ಕಾವೇರಿನ ಪೈಪ್ ನಲ್ಲಿ ಎತ್ಕೊಂಬಂದ್ ಅದಕ್ಕೆ ಕ್ಲೋರಿನ್ ಹಾಕೊಂಡು ಸ್ನಾನ ಮಾಡೋ ನೀನಾಗಿರ್ಬೋದು. ಇಬ್ರಿಗೂ ಕೊಟ್ಟಿರೋದು ಕಾಕಿನೇ. ಸಿಂಹನ ಎಲ್ರು ಹಣೆ ಮೇಲೆ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರ, ಆದ್ರೆ ಈ ಕೆಂಪೇಗೌಡ ಸಿಂಹನ ಎದೆಲ್ಲಿ ಇಟ್ಕೊಂಡು ಓಡಾಡ್ತಾನೋ. ನೀನು ACP, ಅದಕ್ಕೆ AC ಇರೋ ರೂಮ್ ನಾನಲ್ಲ, ಅದಕ್ಕೆ AC ಇಲ್ದಿರೋ ರೂಮ್ ಅಷ್ಟೇ. ನನಗೂ ನಿನಗೂ ವ್ಯತ್ಯಾಸ. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ನೀನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಮಾಡ್ಕೋವಾಗ 500 ರೂಪಾಯಿ ತರಕಾರಿ ಅಂಗಡಿ, 5,000 ದಿನಸಿ ಅಂಗಡಿ, 50,000 ಪ್ರೊಫೆಷನಲ್ ಸ್ಟೋರ್, 5 ಲಕ್ಷ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಡ್ತೀನಿ ನಾನು. 5-10 ಚಿಲ್ಲರೆಗೆ ನಿಂತರ ಯಾರ ಮುಂದೆ ಕೈ ಚಾಚೋದಿಲ್ಲ, ಕೈ ಕಟ್ಟೋದಿಲ್ಲ. ಇದು ನನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದ ಪೊಲೀಸ್ ಸ್ಟೇಷನ್. ನಿನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆದ್ರೆ ಈ ಕೆಂಪೇಗೌಡನ್ ಕಂಟ್ರೋಲ್ ಅಲ್ಲಿರೋ ಒನ್ ಅಂಡ್ ಓನ್ಲಿ ಪೊಲೀಸ್ ಸ್ಟೇಷನ್. ನನ್ನ ಜಾಗಕ್ಕೆ ಅನಾಶುಕಾಗಿ ಅವನಾರ ಬಂದು ನನ್ನ ಕೆಲಸಕ್ಕೆ ಅಡ್ಡ ಬಂದ್ರೆ ಬೋಟಿ ತೆಗೆದ್ಬಿಡ್ತೀನಿ.